T20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ತಾಲೂಕಿನ ನೀರಮಾನ್ವಿ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಫೆಬ್ರವರಿ 17ರಂದು ನಡೆಯಲಿದ್ದು, ಆದರೆ ಭಕ್ತರಿಗೆ ಕುಡಿಯುವ ನೀರು, ಶೌಚಾಲಯ ವ್ಯವಸ್ಥೆ ಕಲ್ಪಿಸಬೇಕಾದ ಶಾಸಕ ಹಂಪಯ್ಯ ನಾಯ್ಕ, ತಹಸೀಲ್ದಾರ್ ರಾಜು ಪಿರಂಗಿ ಕಣ್ಣಿದ್ದು ಕೂಡಲಾಗಿದ್ದಾರೆ. ನೀರಮಾನ್ವಿ ಯಲ್ಲಮ್ಮ ದೇವಿಯ ಜಾತ್ರೆಗೆ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ಕರ್ನಾಟಕದ ನಾನಾ ಜಿಲ್ಲೆಗಳಿಂದ ಭಕ್ತರು ಆಗಮಿಸುತ್ತಾರೆ. ಆದರೆ ಸೌಲಭ್ಯಗಳ ಕೊರತೆಯ ನಡುವೆಯೇ ಜನ ಜಾತ್ರೆ ಮಾಡಬೇಕಾದ ದುಸ್ಥಿತಿ ಇದ್ದು, ಕೂಡಲೇ ಸೌಲಭ್ಯ ಕಲ್ಪಿಸಬೇಕು ಎಂದು ಜಯ ಕರ್ನಾಟಕ ರಕ್ಷಣಾ ಸೇನೆ ತಾಲೂಕಾಧ್ಯಕ್ಷ ರಾಜಾ ವಿಜಯ್ ಕುಮಾರ್ ನಾಯ್ಕ ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ನೀರಮಾನ್ವಿ ಯಲ್ಲಮ್ಮ ದೇವಸ್ಥಾನವು ಮುಜರಾಯಿ ಇಲಾಖೆಗೆ ಬರ್ತಾ ಇದ್ರೂ ಕೂಡ ಯಾವ ಸಿಬ್ಬಂದಿಗಳು ಇಲ್ಲದ ಕಾರಣ ದೇವಸ್ಥಾನಕ್ಕೆ ಭಕ್ತರು ಕೊಡುವ ಹರಕೆಯ ಕಾಣಿಕೆ ಭ್ರಷ್ಟ ಅಧಿಕಾರಿಗಳ ಪಾಲಾಗ್ತಾ ಇದೆ. ಇದು ನಿಯಂತ್ರಣ ಮಾಡಬೇಕು ಅಂತ ಜಯ ಕರ್ನಾಟಕ ರಕ್ಷಣಾ ಸೇನೆಯ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ದಿನಾಂಕ 17/5/2025 ನಡೆಯುವ ಈ ನೀರಮಾನ್ವಿ ಯಲ್ಲಮ್ಮ ದೇವಿ ದೇವಸ್ಥಾನ ಜಾತ್ರೆ ಇಡೀ ರಾಯಚೂರು ಜಿಲ್ಲೆಯಲ್ಲೇ ದೊಡ್ಡ ಜಾತ್ರೆ. ಬೇರೆ ರಾಯಚೂರು ಜಿಲ್ಲೆಯ ಎಲ್ಲ ದೊಡ್ಡ ಜಾತ್ರೆಗಳಲ್ಲಿ ಈ ಅಮರೇಶ್ವರ, ಗುಡುಗುಂಟ ಅಮರೇಶ್ವರ ಜಾತ್ರೆ ಆಗಿರ್ಬೋದು, ಅಮ್ಮಮಠ, ಇನ್ನು ಮುಂತಾದ ದೇವಸ್ಥಾನಗಳು ಜಾತ್ರೆಗಳು ಇದ್ದರೂ ಕೂಡ ಅಲ್ಲೆಲ್ಲ ಶೌಚಾಲಯ ವ್ಯವಸ್ಥೆ, ಉಳಿಕೆದ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆದರೆ ನಮ್ಮ ನೀರಮಾನ್ವಿ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಜಾತ್ರೆ ಯಾವಾಗಲಿಂದ ನಡೀತಿದ್ದೋ ಆವಾಗಲಿಂದ ಇಲ್ಲಿವರೆಗೆ ಮಾನ್ವಿ ತಹಸೀಲ್ ಕಾರ್ಯಾಲಯ ತಹಸೀಲ್ದಾರ್ ಅವರು ಆಡಳಿತಾಧಿಕಾರಿ ಇರ್ತಾರೆ. ಅವರು ಏನಪ್ಪ ಅಂದರೆ ಆ ಸೌಲಭ್ಯಗಳನ್ನು ಹಿಂದಿನ ಯಾವ ಆಡಳಿತಾಧಿಕಾರಿ ಕೂಡ ಮಾಡಿರೋದಿಲ್ಲ. ಈಗಿನವರು ಕೂಡ ಅದರ ಬಗ್ಗೆ ಕಾಳಜಿ ವಹಿಸ್ತೇವಂತ ಇವತ್ತು ನಾವು ಜಯ ಕರ್ನಾಟಕ ರಕ್ಷಣಾ ಸೇನೆಯಿಂದ ಮನವಿ ಕೊಟ್ಟಾಗ ನಮಗೆ ಏನಪ್ಪ ಅಂದರೆ ಒಂದು ಭರವಸೆನೇ ಕೊಟ್ಟಿದ್ದಾರೆ. ಅದೇ ರೀತಿ ಏನಪ್ಪ ಅಂದರೆ ಆಡಳಿತದಿಂದ ಇಲ್ಲಿವರೆಗೆ ಏನಪ್ಪ ಅಂದರೆ ಒಂದು ಪ್ರತ್ಯೇಕವಾಗಿ ಧಾರ್ಮಿಕ ದತ್ತಿ ಇಲಾಖೆ ಒಬ್ಬ ಸಹಾಯಕರನ್ನು ನೇಮಕ ಮಾಡಿಲ್ಲ, ಪ್ರತ್ಯೇಕ ವ್ಯವಸ್ಥೆ ಮಾಡಿಲ್ಲ. ಅಲ್ಲಿ ಒಂದು ದೇವಸ್ಥಾನದ ಸಿ ದರ್ಜೆ ದೇವಸ್ಥಾನ ಆಗಿದ್ದರಿಂದ ಆದಾಯ ಅತಿ ಹೆಚ್ಚಿದೆ ನೀರಮಾನ್ವಿ ಯಲ್ಲಮ್ಮದು. ಅಲ್ಲಿ ಹರಕೆಯಿಂದ ಮತ್ತು ಈ ದನಗಳನ್ನು ಬಿಡೋದ್ರಿಂದ, ಹರಕೆ ಬಿಡೋದ್ರಿಂದ ಮತ್ತು ಬಂಗಾರ, ದುಡ್ಡು ಇವೆಲ್ಲ ಕಾಣಿಕೆಗಳಿಂದ ಏನೋ ಬೇಕಾದಷ್ಟು ಆದಾಯ ಐತೆ. ಇವೆಲ್ಲವನ್ನ ಏನಪ್ಪ ಅಂದರೆ ಲೆಕ್ಕಕ್ಕೆ ತಗೊಳ್ಕೊಳ್ಳಾರ್ದೆ ಆ ದುಡ್ಡು ಎಲ್ಲಿಗೆ ಹೋಗ್ತದೆ? ಇದು ದೇವಸ್ಥಾನದ ಆದಾಯ ಏನಪ್ಪ ಅಂದರೆ ಕೋಟಿಗಟ್ಟಲೆ ಇದ್ದರೂ ಕೂಡ ಲಕ್ಷಾಂತರ ರೂಪಾಯಿದಲ್ಲಿ ಅದನ್ನು ತೋರಿಸ್ತಾ ಇದ್ದಾರೆ. ಆ ಮೊನ್ನೆ ಟೆಂಡರ್ ಆದಾಗ ಈಗ ಕಾಣಿಕೆದಿರಲಿ, ಕಾಯ್ದಿರಲಿ, ಕಾಯ್ದು ಟೆಂಡರು ಏನಪ್ಪ ಅಂದರೆ 2 ಕಾಯಿಗೆ 50 ರೂಪಾಯಿ ಇದ್ದರೆ ಜಾತ್ರೆಯಲ್ಲಿ ಅದಕ್ಕೆ 2 ಪಟ್ಟು 3 ಪಟ್ಟು ಮಾರಾಟ ಮಾಡ್ತಾರೆ. ಇದು ಯಾಕೆ ಹೀಗಾಗ್ತಾಯಿದೆ? ಅದು ಆಡಳಿತಾಧಿಕಾರಿ ಅಥವಾ ಅವರಿಗೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ಇಂತಿಷ್ಟೇ ಒಂದು ಬೆಲೆಗೆ ಮಾರಬೇಕಂತ ಇದ್ದರೂ ಕೂಡ ಅದನ್ನು ಅತಿ ಹೆಚ್ಚು ಬೆಲೆಗೆ ಮಾರ್ತಾರಲ್ಲ. ಆ ಅತಿ ಹೆಚ್ಚು ಬೆಲೆಗೆ ಮಾರೋ ಉದ್ದೇಶನ ಅದನ್ನು ಯಾಕೆ ನಿಯಂತ್ರಣ ಮಾಡೋಲ್ಲ? ವಿಷಯ ಏನಂದರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೀರಮಾನ್ವಿ ಯಲ್ಲಮ್ಮನ ಜಾತ್ರೆ ಐತೆ. ಯಾವಾಗೈತೆ? 17ನೇ ತಾರೀಕು ಐತೆ. 17ನೇ ತಾರೀಕು ಇದ್ದು ಇವತ್ತಿಗೆ 1 ವಾರ. ಅಂದರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ. ಯಾಕಿಲ್ಲಪ್ಪ ಅಂದರೆ, ನಾವು ಪ್ರತಿ ಸಲ ಬರ್ತೀವಿ, ಜಾತ್ರೆ ಇದ್ದಾಗ ಲೆಟ್ರ್ ಕೊಡ್ತೀವಿ, ಅವರು ಆಯ್ತು ಮಾಡಮ್ಮಂತಾರ. ಅದೇ ಇದು ಬೇರೆ ರಾಜ್ಯದವ್ರು ಬರ್ತಾರೆ ನಮ್ಮ ನೀರಮಾನ್ವಿ ಯಲ್ಲಮ್ಮ ದೇವಸ್ಥಾನಕ್ಕೆ. ಬೇರೆ ರಾಜ್ಯದವ್ರು ಭಕ್ತರು ಬರಬೇಕಂದ್ರೆ ಅದನ್ನು ಯಾವ ಪ್ರಮಾಣದಲ್ಲಿ ಬೆಳಿಬೇಕಿತ್ತು ಗುಡಿ, ಅದಕ್ಕೆ ಬರ್ತಕ್ಕಂಥ ಆದಾಯ ಎಲ್ಲಿಗೆ ಹೋಗ್ತದ? ಆ ಆದಾಯ ಏನು ಮಾಡ್ತಾರ? ಎಲ್ಲರೂ ಮಕ್ಕೊಂಬಿಟ್ಟಾರ. ಶಾಸಕರು ಮಕ್ಕಂಡಾರ, ನಮ್ಮ ಆಫೀಸರೂ ಅವರು ತಲೆ ಕೆಡ್ಸೋವಳ್ರು, ತಹಸೀಲ್ದಾರನು ಏನು ಹಚ್ಕೋವಳ್ರು, ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಏನು ಮಾಡಕತ್ತೀರಿ? ಬರ್ರಿ ಸರ್, ಒಂದ್ಸಲ ಜಾತ್ರೆಯಲ್ಲಿ ಅಲ್ಲಿ ಮಕ್ಕೊಂಡು ನೋಡ್ರಿ, ನೀವು ಗೊತ್ತಾಗ್ತದ ಅದ್ರದ್ದೇನು ಜನರದು ಎಷ್ಟು ನಿಮ್ಗೆ ನೋವಾಗ್ತದಂತೇಳಿ. ನೀವೇನು ಬಂದು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳ್ರಿ, ಯಾವುದೇ ರೀತಿಯಿಂದ ಮಾಡ್ತಾ ಇಲ್ಲ ಸರ್ ಇವರು. ಮಾನ್ವಿ ತಹಸೀಲ್ದಾರ್ ಅವರಿಗೆ ನೀರಮಾನ್ವಿ ಯಲ್ಲಮ್ಮ ಜಾತ್ರೆಯು ದಿನಾಂಕ 17/2/2025 ಜರುಗಲಿದ್ದು, ಆ ಜಾತ್ರೆಗೆ ಮೂಲಭೂತ ಸೌಲಭ್ಯಗಳಾದ ಶುದ್ಧ ಕುಡಿಯುವ ನೀರು ಹಾಗೂ ಮಹಿಳೆಯರಿಗೆ ಸ್ನಾನದ ವ್ಯವಸ್ಥೆ ಹಾಗೂ ಬಟ್ಟೆ ಬದಲಿಸುವ ವ್ಯವಸ್ಥೆಯನ್ನು ಮಾಡಬೇಕು. CC ಕ್ಯಾಮ್ರಾಗಳನ್ನು ಅಳವಡಿಸಬೇಕು. ಈ ಒಂದು ದೇವಸ್ಥಾನವು ಈ ದರ್ಜೆಯ ದೇವಸ್ಥಾನವಾಗಿದ್ದು, ಈ ದೇವಸ್ಥಾನಕ್ಕೆ ಲಕ್ಷಾಂತರ ರೂಪಾಯಿಯ ಒಂದು ಆದಾಯವು ಹರಾಜು ಹಾಗೂ ಭಕ್ತರು ಸಲ್ಲಿಸುವ ಕಾಣಿಕೆಯಿಂದ ಬರುತ್ತದೆ. ಅಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಯು ಇನ್ನೂ ದುಪ್ಪಟ್ಟಾಗಿದೆ. ಪ್ರತಿ ವರ್ಷ ಇದೇ ಒಂದು ತೊಂದರೆಯನ್ನು ಈ ಭಕ್ತಾದಿಗಳು ಅನುಭವಿಸುತ್ತಿದ್ದಾರೆ. ಈ ಒಂದು ಜಾತ್ರೆಯು ನಮ್ಮ ತಾಲೂಕಿನಲ್ಲೇ ಅಷ್ಟೇ ಅಲ್ಲ, ನೆರೆಯ ಜಿಲ್ಲೆಗಳಿಂದ ಹಾಗೂ ನೆರೆಯ ರಾಜ್ಯಗಳಾದ ಆಂಧ್ರ ಹಾಗೂ ಮಹಾರಾಷ್ಟ್ರಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಅವರಿಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿರುವುದಿಲ್ಲ.
ಸೈಯದ್ ಖಾದರ್ ಭಾಷಾ, ಟಿವಿ 20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.